ಅರ್ಜುನ ಅವಧೂತರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಾಯಿ ದೇವಿ ದರ್ಶನ ಪಡೆದು ಸಂತೋಷವಾಯಿತು. ಇದು ದಕ್ಷಿಣ ಭಾರತದ ವೈಷ್ಣೋ ದೇವಿಯನ್ನು ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಹಾಸನಾಂಬ ದರ್ಶನಕ್ಕೆ ಇವತ್ತು ಕೊನೆ ದಿನ. ನಾಡಿನ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರಿಂದ ಸಾಮಾನ್ಯ ಭಕ್ತರವರೆಗೆ ಲಕ್ಷಾಂತರ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು. ಇವತ್ತು ಹಾಸನಾಂಬ ದೇವಿ ದರ್ಶನವನ್ನ ಅರ್ಜುನ ಅವಧೂತರವರು ಪಡೆದಿದ್ದಾರೆ. ಗುರುಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ ಗುರುಗಳೇ, ಹಾಸನಾಂಬ ದೇವಿ ದರ್ಶನ ಪಡೆದ್ರ ಮತ್ತೆ ಹಾಸನಾಂಬ ದೇವಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಹಾಸನಾಂಬೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಶ್ರೇಷ್ಠವಾದಂತಹ ಒಂದು ದಾರಿದೀಪ. ಪ್ರಪಂಚಾದ್ಯಂತ ಬಂದು ಆ ತಾಯಿಯ ಬೆಳಕನ್ನ ನೋಡಿ ತಾವು ಬೆಳಕನ್ನ ಕಂಡುಕೊಳ್ಳುವಂತ ಒಂದು ಪುಣ್ಯವಾದ ಕ್ಷೇತ್ರ ನಮ್ಮ ಹಾಸನಾಂಬೆ. ಅಂತ ಒಂದು ಕ್ಷೇತ್ರದ ದರ್ಶನವನ್ನ ಇವತ್ತು ನಾವು ಕೂಡ ಮಾಡಿದ್ದೀವಿ. ಲಕ್ಷಾಂತರ ಜನ ಭಕ್ತರು ತಮ್ಮ ಸಂಕಷ್ಟವನ್ನ ತಾಯಿಯ ಮಡಲಲ್ಲಿ ತೋಡ್ಕೊಂಡಿದ್ದಾರೆ. ಅವರ ಸಂಕಷ್ಟಗಳಿಗೆಲ್ಲ ಆ ತಾಯಿ ಪರಿಹಾರ ಕೊಡ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಎಲ್ಲ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ನಮ್ಮ ರೈತಾಪಿ ವರ್ಗದವರು, ನಮ್ಮ ಯೋಧರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ಆಶಯದೊಂದಿಗೆ ನಾವು ಕೂಡ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಹಾಸನಾಂಬ ದೇವಿಯನ್ನ ದಕ್ಷಿಣ ಭಾರತದ ವೈಷ್ಣೋ ದೇವಿ ಅಂತಲೇ ಭಕ್ತರು ಇತ್ತೀಚೆಗೆ ನಂಬ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇರುವಂತದ್ದು ಮತ್ತು ವರ್ಷಕ್ಕೊಮ್ಮೆ ದರ್ಶನ ಪಡೆಯುವಂಥದ್ದು. ಇಲ್ಲಿ ಒಂದು ವಿಶೇಷತೆ ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಯಾವ ಧರ್ಮದಲ್ಲಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದಂತದ್ದು ಒಂದು ಗೌರವ ಇದೆ. ಏನಂತಂದ್ರೆ ನಂಬಿಕೆ. ಹಾಸನಾಂಬೆಯನ್ನ ದಕ್ಷಿಣ ಭಾರತದ ವೈಷ್ಣೋ ದೇವಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಇಲ್ಲಿ ತಾಯಿಯೇ ಪ್ರತ್ಯಕ್ಷವಾಗಿ ಬಂದು ನೆಲೆಸಿರ್ತಕ್ಕಂಥ ಒಂದು ಸ್ಥಳ. ಅದರ ಜೊತೆಗೆ ವರ್ಷದ ಹಿಂದೆ ಹಾಕಿದಂತ ಹೂವು, ಹಚ್ಚಿದಂತ ದೀಪ ಇವತ್ತಿನವರೆಗೂ ಬಾಡಿಲ್ಲ ಅಂತಂದ್ರೆ ಈ ತಾಯಿ ವಿಶೇಷವಾದಂತಹ ಶಕ್ತಿಯನ್ನು ನೋಡಿ ಇದು ದಕ್ಷಿಣ ಭಾರತದ ವೈಷ್ಣೋ ದೇವಿ ಸ್ಥಳ. ಪ್ಲಸ್ ಆಮೇಲೆ ಆ ತಾಯಿಯೇ ಕೂಡ ತಾನು ಇಲ್ಲಿದ್ದೇಳಿ ಅಂತ ಹೇಳಿರುವಂತಹ ಒಂದು ಮಹತ್ವ ಕೂಡ ಇದೆ. ಅಂತ ಒಂದು ಮಹತ್ವಕ್ಕೆ ಎಷ್ಟೋ ಜನ ಇವತ್ತು ಸಾಕ್ಷಿಭೂತರಾಗಿರುವಂತದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈ ಬಾರಿ ವ್ಯವಸ್ಥೆ, ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರ್ಬೋದು, ಎಲ್ಲ ಕೂಡ ಕಳೆದ ಬಾರಿ ಹೋಲಿಸಿದ್ರೆ ಬಾರಿ ಕಟ್ಟುನಿಟ್ಟಿನ ಆಡಳಿತ ಜಾರಿ ಮಾಡಿರುವುದು ಮತ್ತು ಉಸ್ತುವಾರಿ ಸಚಿವರು ಕೈಗೊಂಡಿರುವಂತದ್ದು. ಹೌದು, ಈ ಸಲ ನಮ್ಮ ಹಾಸನದ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಪೊಲೀಸ್ ವರ್ಗದವರಾಗಿರ್ಬೋದು, ನಮ್ಮ ವಾಲಂಟಿಯರ್ಸ್ ಆಗಿರ್ಬೋದು, ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ನಮ್ಮ ಡಿಸಿ ಆಡಳಿತದವರಾಗಿರ್ಬೋದು, ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ದರ್ಶನ ಇಲ್ಲ ಅಂತ ಹೋದವರೆಲ್ಲ ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾ ಇದ್ದಾರೆ. ಭಾರಿ ಸಂತೋಷ ಆಗುತ್ತೆ. ಹಾಸನಾಂಬೆ ತಾಯಿ ದರ್ಶನವನ್ನ ಸಾಕಷ್ಟು ಗಣ್ಯರು, ಗುರೂಜಿಗಳು ಪಡೆದುಕೊಂಡಿದ್ದಾರೆ. ಇದು ದರ್ಶನ ಪಡೆದ ಅರ್ಜುನ ಅವಧೂತರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಾಯಿ ದೇವಿ ದರ್ಶನ ಪಡೆದು ಸಂತೋಷವಾಯಿತು. ಇದು ದಕ್ಷಿಣ ಭಾರತದ ವೈಷ್ಣೋ ದೇವಿಯನ್ನು ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಹಾಸನಾಂಬ ದರ್ಶನಕ್ಕೆ ಇವತ್ತು ಕೊನೆ ದಿನ. ನಾಡಿನ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರಿಂದ ಸಾಮಾನ್ಯ ಭಕ್ತರವರೆಗೆ ಲಕ್ಷಾಂತರ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು. ಇವತ್ತು ಹಾಸನಾಂಬ ದೇವಿ ದರ್ಶನವನ್ನ ಅರ್ಜುನ ಅವಧೂತರವರು ಪಡೆದಿದ್ದಾರೆ. ಗುರುಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ ಗುರುಗಳೇ, ಹಾಸನಾಂಬ ದೇವಿ ದರ್ಶನ ಪಡೆದ್ರ ಮತ್ತೆ ಹಾಸನಾಂಬ ದೇವಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಹಾಸನಾಂಬೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಶ್ರೇಷ್ಠವಾದಂತಹ ಒಂದು ದಾರಿದೀಪ. ಪ್ರಪಂಚಾದ್ಯಂತ ಬಂದು ಆ ತಾಯಿಯ ಬೆಳಕನ್ನ ನೋಡಿ ತಾವು ಬೆಳಕನ್ನ ಕಂಡುಕೊಳ್ಳುವಂತ ಒಂದು ಪುಣ್ಯವಾದ ಕ್ಷೇತ್ರ ನಮ್ಮ ಹಾಸನಾಂಬೆ. ಅಂತ ಒಂದು ಕ್ಷೇತ್ರದ ದರ್ಶನವನ್ನ ಇವತ್ತು ನಾವು ಕೂಡ ಮಾಡಿದ್ದೀವಿ. ಲಕ್ಷಾಂತರ ಜನ ಭಕ್ತರು ತಮ್ಮ ಸಂಕಷ್ಟವನ್ನ ತಾಯಿಯ ಮಡಲಲ್ಲಿ ತೋಡ್ಕೊಂಡಿದ್ದಾರೆ. ಅವರ ಸಂಕಷ್ಟಗಳಿಗೆಲ್ಲ ಆ ತಾಯಿ ಪರಿಹಾರ ಕೊಡ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಎಲ್ಲ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ನಮ್ಮ ರೈತಾಪಿ ವರ್ಗದವರು, ನಮ್ಮ ಯೋಧರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ಆಶಯದೊಂದಿಗೆ ನಾವು ಕೂಡ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಹಾಸನಾಂಬ ದೇವಿಯನ್ನ ದಕ್ಷಿಣ ಭಾರತದ ವೈಷ್ಣೋ ದೇವಿ ಅಂತಲೇ ಭಕ್ತರು ಇತ್ತೀಚೆಗೆ ನಂಬ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇರುವಂತದ್ದು ಮತ್ತು ವರ್ಷಕ್ಕೊಮ್ಮೆ ದರ್ಶನ ಪಡೆಯುವಂಥದ್ದು. ಇಲ್ಲಿ ಒಂದು ವಿಶೇಷತೆ ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಯಾವ ಧರ್ಮದಲ್ಲಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದಂತದ್ದು ಒಂದು ಗೌರವ ಇದೆ. ಏನಂತಂದ್ರೆ ನಂಬಿಕೆ. ಹಾಸನಾಂಬೆಯನ್ನ ದಕ್ಷಿಣ ಭಾರತದ ವೈಷ್ಣೋ ದೇವಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಇಲ್ಲಿ ತಾಯಿಯೇ ಪ್ರತ್ಯಕ್ಷವಾಗಿ ಬಂದು ನೆಲೆಸಿರ್ತಕ್ಕಂಥ ಒಂದು ಸ್ಥಳ. ಅದರ ಜೊತೆಗೆ ವರ್ಷದ ಹಿಂದೆ ಹಾಕಿದಂತ ಹೂವು, ಹಚ್ಚಿದಂತ ದೀಪ ಇವತ್ತಿನವರೆಗೂ ಬಾಡಿಲ್ಲ ಅಂತಂದ್ರೆ ಈ ತಾಯಿ ವಿಶೇಷವಾದಂತಹ ಶಕ್ತಿಯನ್ನು ನೋಡಿ ಇದು ದಕ್ಷಿಣ ಭಾರತದ ವೈಷ್ಣೋ ದೇವಿ ಸ್ಥಳ. ಪ್ಲಸ್ ಆಮೇಲೆ ಆ ತಾಯಿಯೇ ಕೂಡ ತಾನು ಇಲ್ಲಿದ್ದೇಳಿ ಅಂತ ಹೇಳಿರುವಂತಹ ಒಂದು ಮಹತ್ವ ಕೂಡ ಇದೆ. ಅಂತ ಒಂದು ಮಹತ್ವಕ್ಕೆ ಎಷ್ಟೋ ಜನ ಇವತ್ತು ಸಾಕ್ಷಿಭೂತರಾಗಿರುವಂತದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈ ಬಾರಿ ವ್ಯವಸ್ಥೆ, ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರ್ಬೋದು, ಎಲ್ಲ ಕೂಡ ಕಳೆದ ಬಾರಿ ಹೋಲಿಸಿದ್ರೆ ಬಾರಿ ಕಟ್ಟುನಿಟ್ಟಿನ ಆಡಳಿತ ಜಾರಿ ಮಾಡಿರುವುದು ಮತ್ತು ಉಸ್ತುವಾರಿ ಸಚಿವರು ಕೈಗೊಂಡಿರುವಂತದ್ದು.
ಹೌದು, ಈ ಸಲ ನಮ್ಮ ಹಾಸನದ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಪೊಲೀಸ್ ವರ್ಗದವರಾಗಿರ್ಬೋದು, ನಮ್ಮ ವಾಲಂಟಿಯರ್ಸ್ ಆಗಿರ್ಬೋದು, ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ನಮ್ಮ ಡಿಸಿ ಆಡಳಿತದವರಾಗಿರ್ಬೋದು, ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ದರ್ಶನ ಇಲ್ಲ ಅಂತ ಹೋದವರೆಲ್ಲ ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾ ಇದ್ದಾರೆ. ಭಾರಿ ಸಂತೋಷ ಆಗುತ್ತೆ. ಹಾಸನಾಂಬೆ ತಾಯಿ ದರ್ಶನವನ್ನ ಸಾಕಷ್ಟು ಗಣ್ಯರು ಗುರೂಜಿಗಳು ಪಡೆದುಕೊಂಡಿದ್ದಾರೆ. ಇದು ದರ್ಶನ ಪಡೆದ ಅರ್ಜುನ ಅವಧೂತರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಾಯಿ ದೇವಿ ದರ್ಶನ ಪಡೆದು ಸಂತೋಷವಾಯಿತು. ಇದು ದಕ್ಷಿಣ ಭಾರತದ ವೈಷ್ಣೋ ದೇವಿಯನ್ನು ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಹಾಸನಾಂಬ ದರ್ಶನಕ್ಕೆ ಇವತ್ತು ಕೊನೆಯ ದಿನ. ನಾಡಿನ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರಿಂದ ಸಾಮಾನ್ಯ ಭಕ್ತರವರೆಗೆ ಲಕ್ಷಾಂತರ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು. ಇವತ್ತು ಹಾಸನಾಂಬ ದೇವಿ ದರ್ಶನವನ್ನ ಅರ್ಜುನ ಅವಧೂತರವರು ಪಡೆದಿದ್ದಾರೆ. ಗುರುಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹೇಳಿ ಗುರುಗಳೇ, ಹಾಸನಾಂಬ ದೇವಿ ದರ್ಶನ ಪಡೆದ್ರ ಮತ್ತೆ ಹಾಸನಾಂಬ ದೇವಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಹಾಸನಾಂಬೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಶ್ರೇಷ್ಠವಾದಂತಹ ಒಂದು ದಾರಿದೀಪ. ಪ್ರಪಂಚಾದ್ಯಂತ ಬಂದು ಆ ತಾಯಿಯ ಬೆಳಕನ್ನ ನೋಡಿ ತಾವು ಬೆಳಕನ್ನ ಕಂಡುಕೊಳ್ಳುವಂತ ಒಂದು ಪುಣ್ಯವಾದ ಕ್ಷೇತ್ರ ನಮ್ಮ ಹಾಸನಾಂಬೆ. ಅಂತ ಒಂದು ಕ್ಷೇತ್ರದ ದರ್ಶನವನ್ನ ಇವತ್ತು ನಾವು ಕೂಡ ಮಾಡಿದ್ದೀವಿ. ಲಕ್ಷಾಂತರ ಜನ ಭಕ್ತರು ತಮ್ಮ ಸಂಕಷ್ಟವನ್ನ ತಾಯಿ ಮಡಲಲ್ಲಿ ತೋಡ್ಕೊಂಡಿದ್ದಾರೆ. ಅವರ ಸಂಕಷ್ಟಗಳಿಗೆಲ್ಲ ಆ ತಾಯಿ ಪರಿಹಾರ ಕೊಡ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಎಲ್ಲ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ನಮ್ಮ ರೈತಾಪಿ ವರ್ಗದವರು, ನಮ್ಮ ಯೋಧರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಒಂದು ಆಶಯದೊಂದಿಗೆ ನಾವು ಕೂಡ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಹಾಸನಾಂಬ ದೇವಿಯನ್ನ ದಕ್ಷಿಣ ಭಾರತದ ವೈಷ್ಣೋ ದೇವಿ ಅಂತಲೇ ಭಕ್ತರು ಇತ್ತೀಚೆಗೆ ನಂಬ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇರುವಂತದ್ದು ಮತ್ತು ವರ್ಷಕ್ಕೊಮ್ಮೆ ದರ್ಶನ ಪಡೆಯುವಂಥದ್ದು. ಇಲ್ಲಿ ಒಂದು ವಿಶೇಷತೆ ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಯಾವ ಧರ್ಮದಲ್ಲಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದಂತದ್ದು ಒಂದು ಗೌರವ ಇದೆ. ಏನಂತಂದ್ರೆ ನಂಬಿಕೆ. ಹಾಸನಾಂಬೆಯನ್ನ ದಕ್ಷಿಣ ಭಾರತದ ವೈಷ್ಣೋ ದೇವಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಇಲ್ಲಿ ತಾಯಿಯೇ ಪ್ರತ್ಯಕ್ಷವಾಗಿ ಬಂದು ನೆಲೆಸಿರ್ತಕ್ಕಂಥ ಒಂದು ಸ್ಥಳ. ಅದರ ಜೊತೆಗೆ ವರ್ಷದ ಹಿಂದೆ ಹಾಕಿದಂತ ಹೂವು, ಹಚ್ಚಿದಂತ ದೀಪ ಇವತ್ತಿನವರೆಗೂ ಬಾಡಿಲ್ಲ ಅಂತಂದ್ರೆ ಈ ತಾಯಿ ವಿಶೇಷವಾದಂತಹ ಶಕ್ತಿಯನ್ನು ನೋಡಿ ಇದು ದಕ್ಷಿಣ ಭಾರತದ ವೈಷ್ಣೋ ದೇವಿ ಸ್ಥಳ. ಪ್ಲಸ್ ಆಮೇಲೆ ಆ ತಾಯಿಯೇ ಕೂಡ ತಾನು ಇಲ್ಲಿದ್ದೇಳಿ ಅಂತ ಹೇಳಿರುವಂತಹ ಒಂದು ಮಹತ್ವ ಕೂಡ ಇದೆ. ಅಂತ ಒಂದು ಮಹತ್ವಕ್ಕೆ ಎಷ್ಟೋ ಜನ ಇವತ್ತು ಸಾಕ್ಷಿಭೂತರಾಗಿರುವಂತದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈ ಬಾರಿ ವ್ಯವಸ್ಥೆ, ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರ್ಬೋದು, ಎಲ್ಲ ಕೂಡ ಕಳೆದ ಬಾರಿ ಹೋಲಿಸಿದ್ರೆ ಬಾರಿ ಕಟ್ಟುನಿಟ್ಟಿನ ಆಡಳಿತ ಜಾರಿ ಮಾಡಿರುವುದು ಮತ್ತು ಉಸ್ತುವಾರಿ ಸಚಿವರು ಕೈಗೊಂಡಿರುವುದು. ಹೌದು, ಈ ಸಲ ನಮ್ಮ ಹಾಸನದ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಪೊಲೀಸ್ ವರ್ಗದವರಾಗಿರ್ಬೋದು, ನಮ್ಮ ವಾಲಂಟಿಯರ್ಸ್ ಆಗಿರ್ಬೋದು, ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ನಮ್ಮ ಡಿಸಿ ಆಡಳಿತದವರಾಗಿರ್ಬೋದು, ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ದರ್ಶನ ಇಲ್ಲ ಅಂತ ಹೋದವರೆಲ್ಲ ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾ ಇದ್ದಾರೆ. ಭಾರಿ ಸಂತೋಷ ಆಗುತ್ತೆ.